ಮಕರ ರಾಶಿಯವರೇ, ನಿಮ್ಮ ತಾಳ್ಮೆಯ ಪರೀಕ್ಷೆ ಈಗ ಮುಗಿದಿದೆ. 22, 23 ಮತ್ತು 24 ಜುಲೈ 2026ರಂದು ಗ್ರಹಗಳ ಚಲನೆಯಲ್ಲಿ ಆಗಲಿರುವ ಭಾರೀ ಬದಲಾವಣೆಯು ನಿಮ್ಮ ಜೀವನದ ಸಂಪೂರ್ಣ ಕಥೆಯನ್ನೇ ನೀವು ಯಾವಾಗಲೂ ಶ್ರಮಿಸಿದ್ದೀರಿ, ಆದರೆ ನಿಮ್ಮ ಹಕ್ಕಿನ ಶ್ರೇಯಸ್ಸನ್ನು ಬೇರೆಯವರು ಪಡೆದುಕೊಂಡರು. ನಿಮ್ಮ ಪ್ರಗತಿಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವವರು ನಿಮ್ಮ ದಾರಿಯಲ್ಲಿ ಮುಳ್ಳುಗಳನ್ನು ಹರಡಲು ಯಾವುದೇ ಕಲ್ಲನ್ನು ಬಿಡಲಿಲ್ಲ. ಆದರೆ ಈಗ ನಿಮ್ಮ ರಾಶ್ಯಾಧಿಪತಿ ನ್ಯಾಯ ಒದಗಿಸಲು ಬರುತ್ತಿದ್ದಾರೆ, ಏಕೆಂದರೆ ನಿಮ್ಮ ಅಳಿಸಿದವರ ಪಾಪದ ಕೊಡ ಈಗ ತುಂಬಿ ತುಳುಕುತ್ತಿದೆ. ಈ 3 ದಿನಗಳಲ್ಲಿ ನಿಮ್ಮ ಮಲಗಿರುವ ಅದೃಷ್ಟವನ್ನು ಬಡಿದೆಬ್ಬಿಸುವಂತಹ ಕೆಲವು ದೊಡ್ಡ ಸಿಹಿ ಸುದ್ದಿಗಳು ನಿಮಗೆ ಸಿಗಲಿವೆ. ಆದರೆ ಒಂದು ಮಾತನ್ನು ಕಿವಿಗೊಟ್ಟು ಕೇಳಿ. ಈ 3 ದಿನಗಳಲ್ಲಿ ನಿಮ್ಮದೇ ಆದ ಯಾವುದಾದರೂ ಹತ್ತಿರದ ವಸ್ತು ಅಥವಾ ವ್ಯಕ್ತಿ ನಿಮ್ಮ ಪರೀಕ್ಷೆ ಮಾಡಬಹುದು. ನಿಮ್ಮ ಕೋಪ ಮತ್ತು ಒಂದು ಸಣ್ಣ ತಪ್ಪು ನೀವು ಮಾಡಿರುವ ಸಾಧನೆಯ ಆಟವನ್ನೇ ತಲೆ ಕೆಳಗಾಗಿಸಬಹುದು. ಆ ಗುಪ್ತ ಅಪಾಯವೇನು ಮತ್ತು ಅದರಿಂದ ಪಾರಾಗುವುದು ಹೇಗೆ? ವಿಡಿಯೋ ಕೊನೆಯಲ್ಲಿ ನಾನು ಇದಕ್ಕೆ ಪರಿಹಾರವನ್ನು ಹೇಳಿದ್ದೇನೆ. ವಿಡಿಯೋವನ್ನು ಖಂಡಿತವಾಗಿ ಪೂರ್ತಿ ನೋಡಿ, ಇಲ್ಲದಿದ್ದರೆ ನಂತರ ಪಶ್ಚಾತ್ತಾಪ ಪಡಬೇಕಾಗಬಹುದು. ಈ 3 ದಿನಗಳ ಮುಖ್ಯ ಶಕ್ತಿಯು ಒಂದು ರೀತಿಯ ಮಾನಸಿಕ ತೊಳಲಾಟದಾಗಿದೆ. ಮಕರ ರಾಶಿಯ ಜನರಿಗೆ ತಮ್ಮೊಳಗೆ ಒಂದು ರೀತಿಯ ಕೋಪ ಹುಟ್ಟಿಕೊಳ್ಳುತ್ತಿದೆ ಎಂದು ಅನಿಸಬಹುದು. ಆದರೆ ಅದೇ ಸಮಯದಲ್ಲಿ ನಗದು ಹರಿವು, ಕ್ಯಾಶ್ ಫ್ಲೋ ಅಥವಾ ಲಿಕ್ವಿಡ್ ಕ್ಯಾಶ್ ಪರಿಸ್ಥಿತಿಯು ಸುಧಾರಿಸುತ್ತಿದೆ. ಈ ಕೋಪವು ಎಷ್ಟು ತೀವ್ರವಾಗಿರಬಹುದೆಂದರೆ ಸಣ್ಣ ವಿಷಯವೂ ನಿಮ್ಮನ್ನು ವಿವಾದಗಳಲ್ಲಿ ಸಿಲುಕಿಸಬಹುದು. ಜ್ಯೋತಿಷ್ಯದ ಪ್ರಕಾರ ಈ ಸಮಯದಲ್ಲಿ ನೀವು ಲಗ್ನಾಧಿಪತಿ ಶನಿಯು ನಿಮ್ಮ 3ನೇ ಮನೆಯಲ್ಲಿ ರೇವತಿ ನಕ್ಷತ್ರದಲ್ಲಿ ಸಂಚರಿಸುತ್ತಿದ್ದಾನೆ. ಈ ಸ್ಥಿತಿಯು ನಿಮಗೆ ಅದ್ಭುತವಾದ ಧೈರ್ಯ ಮತ್ತು ಶೌರ್ಯವನ್ನು ನೀಡುತ್ತಿದೆ. ಆದರೆ ಇದೇ ಸಮಯದಲ್ಲಿ ಗುರುವಿನ ಸ್ಥಿತಿಯು ಅಸ್ತಮಿಸಿದೆ. ಇದರಿಂದಾಗಿ ನೀವು ಬಲಶಾಲಿಯಾಗಿ ಅನುಭವಿಸುತ್ತೀರಿ, ಆದರೆ ಆ ಶಕ್ತಿ ಮತ್ತು ಆಕ್ರಮಶೀಲತೆಯನ್ನು ಎಲ್ಲಿ ಬಳಸಬೇಕೋ ಎಂಬುದರ ಬಗ್ಗೆ ಸರಿಯಾದ ನಿರ್ಧಾರವನ್ನು 22 ಮತ್ತು 23ನೇ ತಾರೀಕಿನಂದು ತೆಗೆದುಕೊಳ್ಳುವುದು ಸ್ವಲ್ಪ ಕಷ್ಟವಾಗುತ್ತದೆ. ಆದ್ದರಿಂದ ಈ 2 ದಿನಗಳಲ್ಲಿ ಯಾರಿಗಾದರೂ ವಿನಾಕಾರಣ ಶತ್ರುತ್ವ ಬೆಳೆಸಿಕೊಳ್ಳುವುದನ್ನು ನೀವು ಸಂಪೂರ್ಣವಾಗಿ ತಪ್ಪಿಸಬೇಕು. ಜುಲೈ 24ರಿಂದ ಶುಕ್ರಹಂತ ಯೋಗವು ಸಂಪೂರ್ಣವಾಗಿ ಸಕ್ರಿಯಗೊಳ್ಳುತ್ತದೆ. ಇದರ ನೇರ ಅರ್ಥವೇನೆಂದರೆ ನಿಮ್ಮ ಕೆಲಸಗಳಿಗೆ ಅಡ್ಡಿಪಡಿಸುತ್ತಿದ್ದವರು ತಾವಾಗಿಯೇ ಹಿಂದೆ ಸರಿಯುತ್ತಾರೆ ಮತ್ತು ನೀವು ಹೋರಾಡದೆಯೇ ಯಶಸ್ಸನ್ನು ಪಡೆಯಲು ಪ್ರಾರಂಭಿಸುತ್ತೀರಿ. ಕುಟುಂಬ ಮತ್ತು ಸಮಾಜದ ದೃಷ್ಟಿಯಿಂದ ಈ ಸಮಯವು ನಿಮ್ಮ ಸಂಬಂಧಗಳ ಒಂದು ದೊಡ್ಡ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದು. 22ನೇ ತಾರೀಕಿನವರೆಗೆ ಮನೆಯ ವಿಷಯಗಳು ಸಾಮಾನ್ಯವಾಗಿರುತ್ತವೆ ಮತ್ತು ನಿಮ್ಮ ನಿಯಂತ್ರಣದಲ್ಲಿರುತ್ತವೆ. ಆದರೆ ಜುಲೈ 23ರಂದು ಮಂಗಳವು ರೋಹಿಣಿ ನಕ್ಷತ್ರದಿಂದ ಹೊರಬಂದು ಮೃಗಶಿರಾ ನಕ್ಷತ್ರವನ್ನು ಪ್ರವೇಶಿಸುತ್ತಿದ್ದಂತೆ ಮನೆಯ ವಾತಾವರಣದಲ್ಲಿ ಇದ್ದಕ್ಕಿದ್ದಂತೆ ಬದಲಾವಣೆಯನ್ನು ಕಾಣಬಹುದು. ನೀವು ಶ್ರವಣ ನಕ್ಷತ್ರದಲ್ಲಿ ಜನಿಸಿದ್ದರೆ 23ನೇ ತಾರೀಕಿನ ನಂತರ ನಿಮ್ಮ ತಂದೆ ತಾಯಿಯ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತದೆ ಮತ್ತು ಮನೆಯ ಉದ್ವೇಗ ಕಡಿಮೆಯಾಗುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ನಿಮ್ಮ ಉತ್ತರಾಷಾಢ ಅಥವಾ ಧನಿಷ್ಠ ನಕ್ಷತ್ರದವರಾಗಿದ್ದರೆ 23 ಮತ್ತು 24 ಜುಲೈರಂದು ಕುಟುಂಬದಲ್ಲಿ ನಡೆಯುವ ಯಾವುದೇ ವಾದ ವಿವಾದಗಳಲ್ಲಿ ನೀವು ಸಂಪೂರ್ಣವಾಗಿ ತಟಸ್ಥರಾಗಿರಬೇಕು, ಅಂದರೆ ನ್ಯೂಟ್ರಲ್ ಆಗಿರಬೇಕು. ನಿಮ್ಮ ಮಾತುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ನಿಮಗೆ ಅನಿಸಬಹುದು. ಈ ಸಮಯದಲ್ಲಿ ಅತ್ಯುತ್ತಮ ಮಾರ್ಗವೆಂದರೆ ಕ್ಷಮಿಸುವುದು. ಹಳೆಯ ಸ್ನೇಹಿತರು ಅಥವಾ ಸಂಬಂಧಿಕರೊಂದಿಗೆ ಏನಾದರೂ ಭಿನ್ನಾಭಿಪ್ರಾಯಗಳಿದ್ದರೆ ಜುಲೈ 24ರ ಸಂಜೆಯೊಳಗೆ ಮಾತನಾಡುವ ಮೂಲಕ ಅವುಗಳನ್ನು ಬಗೆಹರಿಸಿಕೊಳ್ಳುವುದು ಕೌಟುಂಬಿಕ ಸಂಬಂಧಗಳಲ್ಲಿ ಹೊಸ ಬಲವನ್ನು ತರುತ್ತದೆ. ವೃತ್ತಿ ಮತ್ತು ವ್ಯವಹಾರದ ವಿಷಯದಲ್ಲಿ ಜುಲೈ 22 ಮತ್ತು 23ರಂದು ಕಚೇರಿಯಲ್ಲಿ ನೀವು ವಿಚಿತ್ರವಾದ ಉಸಿರುಗಟ್ಟುವಿಕೆ ಅಥವಾ ಒತ್ತಡವನ್ನು ಅನುಭವಿಸಬಹುದು. ನಿಮ್ಮ ಕೆಲಸಗಳಲ್ಲಿ ನೀವು ಸಂಪೂರ್ಣ ಶ್ರಮವನ್ನು ಹಾಕುತ್ತಿದ್ದೀರಿ, ಆದರೆ ಅಗತ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಸಾಕಷ್ಟು ಗೊಂದಲಗಳು ಉಳಿಯಬಹುದು. ಇದಕ್ಕೆ ನೇರ ಕಾರಣ ನಿಮ್ಮ 8ನೇ ಮನೆಯ ಮೇಲೆ ಶುಕ್ರನ ಪ್ರಭಾವ. ಇದು ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಕುಳಿತು ಸಣ್ಣ ಸಣ್ಣ ವಿಷಯಗಳಿಗೂ ನಿಮ್ಮ ಒತ್ತಡವನ್ನು ವಿಶೇಷವಾಗಿ ಧನಿಷ್ಠ ನಕ್ಷತ್ರದ ಉದ್ಯೋಗಿಗಳು ಈ 2 ದಿನಗಳಲ್ಲಿ ಹೆಚ್ಚಿನ ಗಮನ ಹರಿಸಬೇಕು ಮತ್ತು ಯಾವುದೇ ಇಮೇಲ್ ಅಥವಾ ದಾಖಲೆಯನ್ನು ಓದದೆ ಮುಂದೆ ಫಾರ್ವರ್ಡ್ ಮಾಡಬಾರದು. ಆದಾಗ್ಯೂ ಜುಲೈ 24ರಂದು ಈ ಕಥೆಯಲ್ಲಿ ಅದ್ಭುತವಾದ ಬದಲಾವಣೆ ಬರಲಿದೆ. ಅದೇ ದಿನ ಬುಧನು ನಿಮ್ಮ 6ನೇ ಮನೆಯಾದ ಮಿಥುನ ರಾಶಿಯಲ್ಲಿ ಮಾರ್ಗಿಯಾಗುತ್ತಾನೆ ಮತ್ತು ಅವನ ಉದಯವೂ ಆಗುತ್ತದೆ. ಬುಧನು ನೇರ ಚಲನೆಯನ್ನು ಪ್ರಾರಂಭಿಸುತ್ತಿದ್ದಂತೆ ನಿಮ್ಮ ಕಚೇರಿಯ ಆ ಒತ್ತಡವು ಇದ್ದಕ್ಕಿದ್ದಂತೆ ಕೊನೆಗೊಳ್ಳಲು ಪ್ರಾರಂಭಿಸುತ್ತದೆ ಮತ್ತು ಇದ್ದಂತಹ ಸಂವಹನ ಅಂತರವು ಕಮ್ಯುನಿಕೇಶನ್ ಗ್ಯಾಪ್ ದೂರವಾಗುತ್ತದೆ. ನೀವು ಮಾಧ್ಯಮ
ರಿಯಲ್ ಎಸ್ಟೇಟ್, ವೈದ್ಯರು, ವಕೀಲರು ಅಥವಾ ಕ್ವಾಲಿಟಿ ಕಂಟ್ರೋಲ್ ಕೆಲಸಗಳೊಂದಿಗೆ ಸಂಪರ್ಕ ಹೊಂದಿದ್ದರೆ ಜುಲೈ 24ರಂದು ನಿಮ್ಮ ಗಮನ ಮತ್ತು ಕೆಲಸದ ಹೊರೆ ಹೆಚ್ಚಿಸಿಕೊಳ್ಳಬಹುದು. ಏಕೆಂದರೆ ಈ ದಿನ ನೀವು ಕಾಯುತ್ತಿದ್ದ ಮನ್ನಣೆ ನಿಮಗೆ ಸಿಗುತ್ತದೆ. ಕೇವಲ ಈ ಒಂದು ವಿಷಯವನ್ನು ನೆನಪಿನಲ್ಲಿಡಿ. 24ನೇ ತಾರೀಕಿನಂದು ಕಚೇರಿಯಲ್ಲಿ ಯಾವುದೇ ರೀತಿಯ ಗಾಸಿಪ್ ಅಥವಾ ರಾಜಕೀಯ ಭಾಗವಾಗಬೇಡಿ. ಆರೋಗ್ಯದ ವಿಷಯದಲ್ಲಿ ಈ 72 ಗಂಟೆಗಳು ನಿಮ್ಮಿಂದ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೇಳುತ್ತವೆ. ನಿಮ್ಮ 4ನೇ ಮನೆಯ ಮೇಲೆ ಬೀಳುತ್ತಿರುವ ರಾಹು ಮತ್ತು ಶನಿಯ ದೃಷ್ಟಿ ಜುಲೈ 22 ಮತ್ತು 23ರಂದು ನೀವು ಹೊಟ್ಟೆಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಅಥವಾ ಆಂತರಿಕ ಆತಂಕವನ್ನು ಅನುಭವಿಸಬಹುದು. ನೀವು ಮನಸ್ಸಿನಿಂದ ಒಂಟಿತನವನ್ನು ಅನುಭವಿಸುತ್ತಿದ್ದರೆ ಅದು ನಿಮ್ಮ ದೈಹಿಕ ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿ ಮೇಲೆ ನೇರ ಕೆಟ್ಟ ಪರಿಣಾಮ ಬೀರುತ್ತದೆ. ಮಹಿಳೆಯರು ಈ ಸಮಯದಲ್ಲಿ ಯಾವುದೇ ರೀತಿಯ ನೋವನ್ನು ನಿರ್ಲಕ್ಷಿಸಬಾರದು. ಜುಲೈ 24 ಸಮೀಪಿಸುತ್ತಿದ್ದಂತೆ ನಿಮ್ಮ ಮಾನಸಿಕ ಶಾಂತಿ ಮರಳುತ್ತದೆ ಮತ್ತು ಆರೋಗ್ಯದಲ್ಲಿಯೂ ಸ್ಪಷ್ಟ ಸುಧಾರಣೆ ಕಂಡುಬರುತ್ತದೆ. ಈ 3 ದಿನಗಳಲ್ಲಿ ತಿನ್ನುವ ಮತ್ತು ಕುಡಿಯುವ ವಿಷಯದಲ್ಲಿ ಖಂಡಿತ ನಿರ್ಲಕ್ಷ್ಯ ಮಾಡಬೇಡಿ ಮತ್ತು 23ನೇ ತಾರೀಕಿನಂದು ದೇಹದಲ್ಲಿ ಏನಾದರೂ ತೊಂದರೆ ಅನಿಸಿದರೆ ಸಮಯಕ್ಕೆ ಸರಿಯಾಗಿ ವೈದ್ಯರ ಸಲಹೆ ಖಂಡಿತ ಪಡೆದು. ಮನೆ ನಿಭಾಯಿಸುವ ಮಹಿಳೆಯರು ಮಂಗಳನ ಸಂಚಾರದಿಂದಾಗಿ ಜುಲೈ 22 ಮತ್ತು 23ರಂದು ಅತ್ತೆಯ ಮನೆಯಲ್ಲಿ ಅಥವಾ ಕುಟುಂಬದಲ್ಲಿ ತಮ್ಮ ಶ್ರಮಕ್ಕೆ ಸಂಪೂರ್ಣ ಗೌರವ ಸಿಗುತ್ತಿಲ್ಲ ಎಂದು ಭಾವಿಸಬಹುದು. ಆದರೆ ಜುಲೈ 24ರಂದು ಬುಧನು ಮಾರ್ಗಿಯಾಗುತ್ತಿದ್ದಂತೆ ಮನೆಯಲ್ಲಿ ನಿಮ್ಮ ಯಾವುದೇ ಹಳೆಯ ನಿಂತು ಹೋದ ಕೆಲಸಕ್ಕೆ ಪ್ರಶಂಸೆ ಸಿಗುತ್ತದೆ. ನೀವು ಮನೆಯಿಂದಲೇ ಸಣ್ಣ ಪುಟ್ಟ ಕೆಲಸ ಅಥವಾ ಬೊಟೆಕ್ ಪ್ರಾರಂಭಿಸಲು ಯೋಚಿಸುತ್ತಿದ್ದರೆ 24ನೇ ತಾರೀಕು ಅದರ ಯೋಜನೆಗೆ ಉತ್ತಮವಾದ ದಿನ. ನಿವೃತ್ತಿ ಹೊಂದಿದ ಜನರಿಗೆ ಜುಲೈ 22 ಮತ್ತು 23ರಂದು ಯಾವುದೇ ಹಳೆಯ ಆಸ್ತಿ ಅಥವಾ ಪಿಂಚಣಿ ದಾಖಲೆಗಳ ಬಗ್ಗೆ ಸ್ವಲ್ಪ ಮಾನಸಿಕ ಒತ್ತಡ ಉಂಟಾಗಬಹುದು. ಆದರೆ ಜುಲೈ 24ರಂದು ರೂಪುಗೊಳ್ಳುವ ಶತ್ರುಹಂತ ಯೋಗವು ನಿಮ್ಮ ಪರವಾಗಿ ಕೆಲಸ ಮಾಡುತ್ತದೆ ಮತ್ತು ಯಾವುದೇ ಹಳೆಯ ಕಾನೂನು ಅಥವಾ ಕಾಗದ ಪತ್ರಗಳ ಗೊಂದಲಗಳು ಬಗೆಹರಿಯುವ ಹಾದಿಯಲ್ಲಿ ಮುನ್ನಡೆಯುತ್ತವೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಹಗುರವಾಗಿಟ್ಟುಕೊಳ್ಳಿ ಮತ್ತು ಒಳ್ಳೆಯ ವಿಷಯಗಳೊಂದಿಗೆ ಸಂಪರ್ಕದಲ್ಲಿರಿ. ಹಣ ಮತ್ತು ಆರ್ಥಿಕ ಲಾಭದ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳುವುದು ಅವಶ್ಯಕ. ಜುಲೈ 22ರಂದು ಪರಿಸ್ಥಿತಿ ಸಾಮಾನ್ಯವಾಗಿರುತ್ತದೆ. ಆದರೆ ಜುಲೈ 23ರಂದು ಚಂದ್ರನು ವೃಶ್ಚಿಕ ರಾಶಿಯಲ್ಲಿ ನೀಚನಾಗಿ ನಿಮ್ಮ 11ನೇ ಮನೆಯಲ್ಲಿ ಅಂದರೆ ಲಾಭಸ್ಥಾನದಲ್ಲಿ ಸಂಚರಿಸಿದಾಗ ನಿಮ್ಮ 7ನೇ ಮನೆಯ ಅಧಿಪತಿಯು ಅಲ್ಲಿ ನೀಚನಾಗುತ್ತಾನೆ. ಇದರ ನೇರ ಪರಿಣಾಮವೇನೆಂದರೆ 23ನೇ ತಾರೀಕಿನಂದು ನಿರೀಕ್ಷೆಗೆ ತಕ್ಕಂತೆ ಲಾಭ ಸಿಕ್ಕಿಲ್ಲ ಅಥವಾ ಬರಬೇಕಿದ್ದ ಪಾವತಿ ಇದ್ದಕ್ಕಿದ್ದಂತೆ ನಿಂತು ಹೋಗಿದೆ ಎಂದು ನಿಮಗೆ ಅನಿಸುತ್ತದೆ. ಆ ಸಮಯದಲ್ಲಿ ಅದು ನಿಮಗೆ ದೊಡ್ಡ ನಷ್ಟದಂತೆ ಕಾಣಬಹುದು. ಆದರೆ ಗುರುವಿನ ದೃಷ್ಟಿ ನಿಮ್ಮ ಇದೇ 11ನೇ ಮನೆಯ ಮೇಲೂ ಬೀಳುತ್ತಿದೆ. ಇದು ಪರಿಸ್ಥಿತಿಯನ್ನು ನಿಭಾಯಿಸುತ್ತದೆ ಮತ್ತು ನಿಮ್ಮ ಹಣ ಮುಳುಗದಂತೆ ಕಾಪಾಡುತ್ತದೆ. ಜುಲೈ 24ರ ದಿನವು ಪ್ರಾರಂಭವಾದ ತಕ್ಷಣ ಬುಧನು ಮಾರ್ಗಿಯಾಗುವುದರೊಂದಿಗೆ ಹಣದ ಸ್ಥಾನಕ್ಕೆ ಬಹಳ ಅದ್ಭುತವಾದ ಸಮಯ ಪ್ರಾರಂಭವಾಗುತ್ತದೆ. 23ರಂದು ನಿಂತು ಹೋಗಿದ್ದ ಹಣ 24ರಂದು ಸಿಗುವ ಬಲವಾದ ಯೋಗಗಳಿವೆ. ಆದ್ದರಿಂದ ನೀವು ಯಾವುದೇ ದೊಡ್ಡ ಹೂಡಿಕೆ ಮಾಡಬೇಕಾದರೆ ಅಥವಾ ಯಾವುದೇ ದೊಡ್ಡ ಹಣದ ವ್ಯವಹಾರವನ್ನು ಅಂತಿಮಗೊಳಿಸಬೇಕಾದರೆ ಅದನ್ನು 22 ಅಥವಾ 23ರ ಬದಲಾಗಿ ಜುಲೈ 24ಕ್ಕೆ ಮಾತ್ರ ನಿಗದಿಪಡಿಸಿ. ಈ 3 ದಿನಗಳಲ್ಲಿ ಪತಿ ಪತ್ನಿ ಮತ್ತು ಪ್ರೀತಿಯ ಸಂಬಂಧಗಳ ಶಕ್ತಿಯು ವಿಭಿನ್ನವಾಗಿರುತ್ತದೆ. ವಿವಾಹಿತರಿಗೆ ಜುಲೈ 22ರ ದಿನವು ಉತ್ತಮ ದಿನವೆಂದು ಸಾಬೀತಾಗಲಿದೆ. ಚಂದ್ರನು ತುಲಾರಾಶಿಯಲ್ಲಿ ನಿಮ್ಮ 10ನೇ ಮನೆಯಲ್ಲಿ ಸಂಚರಿಸುತ್ತಾನೆ. ಇದರಿಂದಾಗಿ ನಿಮ್ಮ ಸಂಗಾತಿಯು ನಿಮ್ಮ ಕೆಲಸ ಅಥವಾ ವ್ಯವಹಾರದಲ್ಲಿ ನಿಮಗೆ ನೇರವಾಗಿ ಸಹಾಯ ಮಾಡುತ್ತಾರೆ. ನೀವಿಬ್ಬರೂ ಆಳವಾದ ಭಾವನಾತ್ಮಕ ಮಟ್ಟದಲ್ಲಿ ಎಮೋಷನಲ್ ಲೆವೆಲ್ ಸಂಪೂರ್ಣ ಹೊಂದುತ್ತೀರಿ ಮತ್ತು ನಿಮ್ಮ ಸಂಗಾತಿಗೆ ಅವರ ಕೆಲಸದಲ್ಲಿ ಒಳ್ಳೆಯ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಇದಕ್ಕೆ ವ್ಯತಿರಿಕ್ತವಾಗಿ ಸಿಂಗಲ್ ಆಗಿರುವ ಅಥವಾ ಯಾರೊಂದಿಗಾದರೂ ಸಂಬಂಧದಲ್ಲಿರುವ ಜನರಿಗೆ ಜುಲೈ 23 ಸ್ವಲ್ಪ ಸೂಕ್ಷ್ಮವಾದ ದಿನವ. ಚಂದ್ರನು 11ನೇ ಮನೆಯಲ್ಲಿರುವುದರಿಂದ ಪ್ರಣಯ ಸಂಗಾತಿಯ ಬಗ್ಗೆ ಮನಸ್ಸಿನಲ್ಲಿ ಕೋಲಾಹಲ ಉಂಟಾಗಬಹುದು. 23 ಮತ್ತು 24 ಜುಲೈರಂದು ನಿಮ್ಮ ಹಳೆಯ ಸ್ನೇಹಿತರು ಅಥವಾ ನಿಮ್ಮಿಂದ ದೂರ ಹೋದವರ ಸಾಮಾಜಿಕ ಜಾಲತಾಣ ಖಾತೆಗಳನ್ನು ಸೋಷಿಯಲ್ ಮೀಡಿಯಾ ಅಕೌಂಟ್ ಕದ್ದು ಮುಚ್ಚಿ ನೋಡಬೇಡಿ ಎಂಬುದು ಸ್ಪಷ್ಟವಾದ ಸಲಹೆ. ಹಾಗೆ ಮಾಡುವುದರಿಂದ ನಿಮ್ಮ ಮನಃಶಾಂತಿ ಹಾಳಾಗಬಹುದು. ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ದೊಡ್ಡ ಕಾಲೇಜಿಗೆ ಪ್ರವೇಶ ಪಡೆಯುವ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಜುಲೈ 22 ಮತ್ತು 23ರ ಸಮಯವು
ಓದಿನಲ್ಲಿ ಸ್ವಲ್ಪ ಏಕಾಗ್ರತೆ ಕಳೆದುಕೊಳ್ಳುವಂತಿರಬಹುದು. ಶುಕ್ರನ ಪ್ರಭಾವದಿಂದ ನಿಮ್ಮ ಗಮನ ವಿಚಲಿತವಾಗಬಹುದು. ಆದರೆ ಜುಲೈ 24 ನಿಮಗೆ ದೊಡ್ಡ ತಿರುವು, ಟರ್ನಿಂಗ್ ಪಾಯಿಂಟ್ ಎಂದು ಆದರೆ ಮನೆಯಲ್ಲಿ ಬುಧನ ನೇರ ಚಲನೆಯಿಂದಾಗಿ ಅಧ್ಯಯನಕ್ಕೆ ಸಂಬಂಧಿಸಿದ ಬಾಕಿ ಉಳಿದಿರುವ ಕೆಲಸಗಳು ಇದ್ದಕ್ಕಿದ್ದಂತೆ ವೇಗವನ್ನು ಪಡೆಯುತ್ತವೆ. ನೀವು ಯಾವುದೇ ಶಿಕ್ಷಣ ಸಾಲಕ್ಕೆ ಎಜುಕೇಶನ್ ಲೋನ್ ಅರ್ಜಿ ಸಲ್ಲಿಸಿದ್ದರೆ ಅಥವಾ ವೀಸಾ ಕೆಲಸಗಳಲ್ಲಿ ಯಾವುದೇ ಕಾಗದ ಪತ್ರಗಳ ಅಡೆತಡೆಗಳಿದ್ದರೆ 24ನೇ ತಾರೀಕಿನಂದು ಆ ಸಮಸ್ಯೆ ಬಗೆಹರಿಯುವ ಸಂಪೂರ್ಣ ಅವಕಾಶ. ಪ್ರಯಾಣದ ಬಗ್ಗೆ ಮಾತನಾಡುವುದಾದರೆ ನೀವು ಈ 3 ದಿನಗಳಲ್ಲಿ ಯಾವುದೇ ಪ್ರಯಾಣಕ್ಕೆ ಹೋಗುತ್ತಿದ್ದರೆ ಜುಲೈ 22 ಮತ್ತು 23ರಂದು ನಿಮ್ಮ ಎಲ್ಲ ಕಾಗದ ಪತ್ರಗಳನ್ನು ಅಂದರೆ ಪೇಪರ್ ವರ್ಕ್ಸ್ ಅನ್ನು ಚೆನ್ನಾಗಿ ಪರಿಶೀಲಿಸಿ. ಏಕೆಂದರೆ ಈ 2 ದಿನಗಳಲ್ಲಿ ದೇಶೀಯ ಅಥವಾ ವಿದೇಶಿ ಪ್ರಯಾಣಗಳಲ್ಲಿ ಕೆಲವು ಹಠಾತ್ ಅಡೆತಡೆಗಳು ಉಂಟಾಗಬಹುದು. ಜುಲೈ 24ರಿಂದ ಪ್ರಯಾಣದ ಯೋಗವು ತುಂಬಾ ಉತ್ತಮವಾಗುತ್ತದೆ. ಆಗ ನೀವು ಯಾವುದೇ ಟೆನ್ಷನ್ ಇಲ್ಲದೆ ಮನೆಯಿಂದ ನಿಮ್ಮ ಮನಸ್ಸು ಮತ್ತು ಆಧ್ಯಾತ್ಮಿಕ ಆರೋಗ್ಯದ ದೃಷ್ಟಿಕೋನದಿಂದ ಟ್ಯಾರೋ ಕಾರ್ಡ್ಗಳಲ್ಲಿ ನಿಮಗಾಗಿ 3 ಆಫ್ ಕಮ್ಸ್ ಮತ್ತು 6 ಆಫ್ ಕಮ್ಸ್ ಶಕ್ತಿ ಬಂದಿದೆ. 22 ಮತ್ತು 23ನೇ ತಾರೀಕಿನಂದು ಒಳಗೊಳಗೆ ಉಸಿರುಗಟ್ಟಿದಂತೆ ಅನಿಸುವುದು. 24ನೇ ತಾರೀಕಿನಂದು ನಿರಾಳತೆ ಮತ್ತು ಸಂಭ್ರಮಾಚರಣೆಯಾಗಿ ಬದಲಾಗುತ್ತದೆ. ಕೆಟ್ಟ ಆಲೋಚನೆಗಳು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ. ಕೆಲಸವು ಸಿಕ್ಕಿ ಹಾಕಿಕೊಳ್ಳುತ್ತಿದ್ದರೆ ಮನಸ್ಸಿನಲ್ಲಿ ಅನುಮಾನ ಪಡಬೇಡಿ. ಏಕೆಂದರೆ ಪ್ರಸ್ತುತ ನಡೆಯುತ್ತಿರುವ ಕೆಲಸಗಳು 24ನೇ ತಾರೀಕಿನೊಳಗೆ ಪೂರ್ಣಗೊಳ್ಳುವತ್ತ ಸಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸಿನ ಶಕ್ತಿಯನ್ನು ಹೆಚ್ಚಿಸಲು ಶಿವನ ಪೂಜೆಯು ತುಂಬಾ ಉಪಯುಕ್ತವಾಗಿರುತ್ತದೆ. ನಾವು ಈ 3 ದಿನಗಳಲ್ಲಿ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡರೆ ಜುಲೈ 22 ತಾರೀಕಿನಿಂದ ಚಂದ್ರನು ನಿಮ್ಮ 10ನೇ ಮನೆಯಲ್ಲಿದ್ದಾನೆ. ಇದು ನಿಮ್ಮ ಬಾಸ್ ಜೊತೆಗಿನ ನಿಮ್ಮ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ಈ ದಿನ ನಿಮ್ಮ ತಳಹದಿಯನ್ನು ಬಲಪಡಿಸುವತ್ತ ಗಮನ ಹರಿಸಿ ಮತ್ತು ಹಣದ ಅಪಾಯವನ್ನು ತೆಗೆದುಕೊಳ್ಳಬೇಡಿ. ಈ 72 ಗಂಟೆಗಳಲ್ಲಿ ಜುಲೈ 23 ಅತ್ಯಂತ ಸೂಕ್ಷ್ಮವಾದ ದಿನವಾಗಿದೆ. ಚಂದ್ರನು ನೀಚನಾಗಿ 11ನೇ ಮನೆಯಲ್ಲಿರುತ್ತಾನೆ ಮತ್ತು ಮಂಗಳನು ತನ್ನ ನಕ್ಷತ್ರವನ್ನು ಬದಲಾಯಿಸುತ್ತಿದ್ದಾನೆ. ಈ ದಿನ ಇದ್ದಕ್ಕಿದ್ದಂತೆ ಕೋಪ ಬರಬಹುದು ಮತ್ತು ಲಾಭದಲ್ಲಿ ಕೊರತೆ ಕಾಣಬಹುದು. ಯಾರಿಗೂ ವಾದ ಮಾಡದೆ ದಿನವನ್ನು ಶಾಂತಿಯುತವಾಗಿ ಕಳೆಯುವುದು ಮಾತ್ರ ನಿಮ್ಮ ಗುರಿಯಾಗಿರಬೇಕು. ಅದೇ ಸಮಯದಲ್ಲಿ ಜುಲೈ 24 ನಿಮಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಗಿದೆ. ಬುಧನು ಮಾರ್ಗಿಯಾಗುತ್ತಿದ್ದಾನೆ ಮತ್ತು ಕಳೆದ 2 ದಿನಗಳಿಂದ ಬಾಕಿ ಉಳಿದಿರುವ ಎಲ್ಲ ಕೆಲಸಗಳನ್ನು ನೀವು ಮಾಡಬಹುದು. ಆರ್ಥಿಕ ಲಾಭ, ಅಧ್ಯಯನ ಮತ್ತು ಕೋರ್ಟ್ ಕಚೇರಿ ವಿಷಯಗಳಲ್ಲಿ ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡಲು ಈ ದಿನವು ಸಂಪೂರ್ಣವಾಗಿ ಸಿದ್ಧವಾಗಿದೆ. ಈ 3 ದಿನಗಳವರೆಗೆ ನಿಮ್ಮ ಶಕ್ತಿಯನ್ನು ಸಮತೋಲನಗೊಳಿಸಲು ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು ಮತ್ತು ನೀಲಿಯಾಗಿರುತ್ತದೆ ಮತ್ತು ನಿಮ್ಮ ಅದೃಷ್ಟದ ಸಂಖ್ಯೆ 8. ಈ 72 ಗಂಟೆಗಳಲ್ಲಿ ಜುಲೈ 24ರ ದಿನವು ಅತ್ಯಂತ ಮಂಗಳಕರವಾಗಿರುತ್ತದೆ. ಪಶ್ಚಿಮ ದಿಕ್ಕು ನಿಮಗೆ ಒಳ್ಳೆಯದು. ಈ ದಿಕ್ಕಿಗೆ ಮುಖ ಮಾಡಿ ಯಾವುದೇ ಪ್ರಮುಖ ಕಾಗದವನ್ನು ಓದುವುದು ನಿಮಗೆ ಲಾಭದಾಯಕವಾಗಿರುತ್ತದೆ. ನಿಮ್ಮ ಫೋನ್ನ ವಾಲ್ಪೇಪರ್ನಲ್ಲಿ ನಗುತ್ತಿರುವ ಮಕ್ಕಳ ಅಥವಾ ಬಾಲಕೃಷ್ಣನ ಫೋಟೋವನ್ನು ಹಾಕಿ. ಇದರಿಂದ ನೀವು ಪದೇ ಪದೇ ಸಕಾರಾತ್ಮಕ ಆಲೋಚನೆಯನ್ನು ಪಡೆಯುತ್ತೀರಿ. ಪರಿಹಾರಗಳ ಬಗ್ಗೆ ಮಾತನಾಡುವುದಾದರೆ ಕಚೇರಿಯಲ್ಲಿ 22 ಮತ್ತು 23ರಂದು ಉಂಟಾಗುವ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಪ್ರತಿದಿನ ಶುಕ್ರನ ಮಂತ್ರವಾದ ಓಂ ಶುಂ ಶುಕ್ರಾಯ ನಮಃವನ್ನು 1 ಮಾಲೆ ಜಪಿಸಿ. ಜುಲೈ 23ರಂದು ಮನಸ್ಸಿನಲ್ಲಿ ಆತಂಕ ಅಥವಾ ಅತಿಯಾದ ಕೋಪ ಅನಿಸಿದರೆ ನೀರಿನಲ್ಲಿ ಸ್ವಲ್ಪ ಕಪ್ಪು ಎಳ್ಳನ್ನು ಬೆರೆಸಿ ಶಿವಲಿಂಗಕ್ಕೆ ಅರ್ಪಿಸಿ. ಇದರಿಂದ ಚಂದ್ರ ಮತ್ತು ಶಿವ ಇಬ್ಬರು ಆಶೀರ್ವಾದ ಮಾಡುತ್ತಾರೆ ಮತ್ತು ಮನಸ್ಸು ಸಂಪೂರ್ಣವಾಗಿ ಶಾಂತವಾಗುತ್ತದೆ. ಜುಲೈ 24ರಂದು ಬುಧ ಮಾರ್ಗಿಯಾದಾಗ ಬಡ ವ್ಯಕ್ತಿಗೆ ಬಟ್ಟೆ ಅಥವಾ ಕೆಲವು ನಾಣ್ಯಗಳನ್ನು ದಾನ ಮಾಡುವುದರಿಂದ ನಿಂತು ಹೋಗಿರುವ ಹಣದ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಕೊನೆಯದಾಗಿ ಒಂದು ಪ್ರಮುಖ ವಿಷಯವನ್ನು ನೆನಪಿನಲ್ಲಿಡಿ. ಜುಲೈ 23ರಂದು ಹಣದ ಮದದಲ್ಲಿ ಯಾರೊಂದಿಗೂ ಶತ್ರುತ್ವ ಅಥವಾ ಕೋರ್ಟ್ ಕೇಸ್ ಕಟ್ಟಿಕೊಳ್ಳಬೇಕು. ಇದಲ್ಲದೆ ನಾವು ಜುಲೈ 24ರವರೆಗಿನ ಒಳ್ಳೆಯ ವಿಷಯಗಳನ್ನು ಉಲ್ಲೇಖಿಸಿದ್ದರೂ ಸಹ ಜುಲೈ 26ರ ಬೆಳಿಗ್ಗೆ 7:35 ನಂತರ ಗ್ರಹಗಳ ಚಲನೆ ಕಷ್ಟಕರ ಸಮಯವನ್ನು ಸೃಷ್ಟಿಸುತ್ತಿದೆ ಎಂಬುದು ಒಂದು ದೊಡ್ಡ ಎಚ್ಚರಿಕೆಯಾಗಿದೆ. ಆದ್ದರಿಂದ ನಿಮ್ಮ ಪ್ರಮುಖ ಕೆಲಸ ಅಥವಾ ದೊಡ್ಡ ನಿರ್ಧಾರಗಳು ಏನೇ ಇರಲಿ ಅವೆಲ್ಲವನ್ನೂ ಯಾವುದೇ ಪರಿಸ್ಥಿತಿಯಲ್ಲಿ ಜುಲೈ 24 ಮತ್ತು 25ರ ನಡುವೆಯೇ ಪೂರ್ಣಗೊಳಿಸಿ. 26ನೇ ತಾರೀಕಿಗಾಗಿ ಯಾವುದೇ ಕೆಲಸವನ್ನು ಪೆಂಡಿಂಗ್ ಬಿಡಬೇಡಿ. ದೇವರು ನಿಮ್ಮ ಎಲ್ಲಾ ಕೆಲಸಗಳನ್ನು ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣಗೊಳಿಸಲಿ ಮತ್ತು ನಿಮಗೆ ಸರಿಯಾದ ಮಾರ್ಗವನ್ನು ತೋರಿಸಲಿ. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ. ಧನ್ಯವಾದಗಳು.